ಹೌದು, ಅಭಿನಯನೇ ಕೋಪದಲ್ಲಿ ಹೇಳಿರ್ಬೋದು, ಆದರೆ ಸಮಾಧಾನವಾಗಿ ಯೋಚಿಸಿದ್ರೆ ಅದು ಸತ್ಯನೇ ಅಲ್ವಾ? ನಿಮ್ಮಿಂದಾಗಿ ಅವನ ಲೈಫಲ್ಲಿ ಇಷ್ಟೆಲ್ಲ ಆಗಿದೆ. ಈಗ ಮತ್ತೆ ಅವನ ಲೈಫಲ್ಲಿ ಇನ್ನೇನು ಆಗೋದು ನನಗಿಷ್ಟ ಇಲ್ಲ. ನಿನ್ನೆ ಅವನ ಮನೆಯಿಂದ ಆಚೆ ಹೋಗ್ದಾಗ ತಡೆಯೋದಕ್ಕೆ ನನಗೆ ಬೇರೆ ದಾರಿ ಇರಲಿಲ್ಲ. ಹಾಗಂತ ಪ್ರಾಮಿಸ್ ಮಾಡೋದು ಬೇಕಾಗಿರಲಿಲ್ಲ. ನೋಡವಿ, ನಿನ್ನೆ ನಾನು ಅವನ್ನ ತಡಿಬೇಕು ಅಂತ ಅಷ್ಟೇ ಮಾತು ಕೊಡಲಿಲ್ಲ. ಅವರಿಬ್ಬರನ್ನ ದೂರ ಮಾಡಿಬಿಟ್ನೇನೋ ಅನ್ನೋ ನೋವಿದೆ. ಅವರಿಬ್ಬರನ್ನು ಒಂದು ಮಾಡಬೇಕು ಅಂತ ನಾನು ಮಾಧವ್ ಅವರು ಎಷ್ಟು ಸಲ ಮಾತಾಡ್ಕೊಂಡಿದ್ದೀವಿ ಗೊತ್ತಾ? ಆದರೆ ಜನಾರ್ದನ್ ಅವ್ರನ್ನ ನೆನೆಸ್ಕೊಂಡ್ರೆ ಎಲ್ಲ ದಾರಿನೂ ಮುಚ್ಚಿ ಹೋಗಿರೋ ಹಾಗೆ ಅನ್ಸುತ್ತೆ. ಹೌದಮ್ಮ, ಅಷ್ಟು ಈಸಿ ಅಲ್ಲ ಈ ಕೆಲಸ. ಹಾಗಿಲ್ಲದೆ ಇರ್ಬೋದು, ಆದರೆ ಅಸಾಧ್ಯನೂ ಅಲ್ಲ ಅಲ್ವಾ ಪೂರ್ಣಿ? ಜನಾರ್ದನ್ ಎಂಥ ಮನುಷ್ಯನೇ ಆಗಿರ್ಬೋದು, ಆದರೆ ಮಗಳ ವಿಷಯ ಅಂತ ಬಂದಾಗ ಅಪ್ಪನಿಗೆ ಮೊದಲನೇ ಆಯ್ಕೆ ಮಗಳಿನ ಸಂತೋಷನೇ ಆಗಿರುತ್ತೆ. ದೀಪಿಕಾನೂ ಅಭಿನ ಇಷ್ಟಪಡ್ತಾ ಇದ್ದಾಳೆ. ನೀವು ರಿಸ್ಕ್ ತೊಗೊಳೋದಲ್ದೆ ನನ್ನ ತಮ್ಮನ ಲೈಫು ರಿಸ್ಕಲ್ಲಿ ತಳ್ತಿದ್ದೀರಾ. ಇಲ್ಲ ಅಭಿ, ಇದು ನನ್ನಿಂದ ಶುರುವಾಗಿರೋ ಸಮಸ್ಯೆ. ಇದಕ್ಕೆ ನಾನೇ ಹೇಗಾದರೂ ಒಂದು ಪರಿಹಾರ ಹುಡುಕ್ತೀನಿ. ಸರಿ, ಕೂತ್ಕೊಳ್ಳಿ, ತಿಂಡಿ ತಿನ್ನಿ. ನಾನು ಕೊಟ್ಟಿರೋ ಮಾತನ್ನ ಹೇಗಾದರೂ ಮಾಡಿ ಉಳಿಸ್ಕೋಬೇಕು. ಅಭಿ ಜೀವನನ ಸರಿ ಮಾಡಲೇಬೇಕು. ಅಯ್ಯೋ ಬಾರ ಬಾರ ಕೂತ್ಕೊಳ್ಳೋಣ ಬಾ. ಶೇಷು, ಅಲ್ಲ ಕಣೋ, ಲಾಫಿಂಗ್ ಕ್ಲಬ್ಗೆ ಅಂತ ಬರ್ತೀಯ, ಇಲ್ಲಿ ಬಂದು ಕೂತ್ಕೊಂಡು ಒಂಚೂರು ನಗೋದಿಲ್ಲ, ಬರೀ ಅಳುಮುಂಜೆ ಮಾಡ್ಕೊಂಡಿರ್ತೀಯ. ಅಯ್ಯೋ, ಏನು ಮಾಡಲಿದ್ದತ್ತಣ, ಆ ನಂದಿನಿ ಮತ್ತೆ ಕಾಣಿಸ್ಕೊಳ್ಳೋಕೆ ಶುರು ಆದಮೇಲೆ ನನಗೆ ನಿದ್ದೆನೇ ಇಲ್ಲ. ನಂದಿನಿ ತಾನೇ, ಮೋಹಿನಿ ಅಲ್ವಲ್ಲ, ಅದಕ್ಕೆ ಯಾಕೆ ನಿನಗೆ ನಿದ್ದೆ ಬರೋಲ್ಲ? ನಿಂದೊಳ್ಳೆ ತಮಾಷೆ ಆಯ್ತಲ್ಲ ದತ್ತಣ್ಣ. ಅವಳಿಂದ ಈಗಾಗಲೇ ನಮ್ಮ ಮನೆ ಮರ್ಯಾದೆ ಹೋಗಿರೋದೇ ಸಾಕಾಗಿದೆ. ಇನ್ನು ಅವಳು ಮತ್ತೆ ಬಂದು ಇನ್ನೇನು ಮಾಡ್ತಾಳೋ ಅಂತ ಆತಂಕ. ಅದಕ್ಕೆ ಎಲ್ಲ ಬೇಡವೇ ಬೇಡ ಅಂತ ಕಾಶಿಗೆ ಹೋಗೋಣ ಅಂದ್ಕೊಂಡ್ಬಿಟ್ಟಿದ್ದೀನಿ. ಕಾಶಿಗ? ಯಾಕೆ? ನೆಮ್ಮದಿಗಿದೆ ತಣ್ಣ, ಇಲ್ಲಿ ನೆಮ್ಮದಿನೇ ಇಲ್ಲ. ಓಹೋ, ಕಾಶಿನಲ್ಲಿ ನೆಮ್ಮದಿ ಸಿಗುತ್ತಾ? ಹಾಗಾದ್ರೆ ಶೇಷು, ಒಂದು ಕೆಲಸ ಮಾಡೋ, ನನಗೂ ಒಂದು 4 kg ನೆಮ್ಮದಿ ತಂದು ಕೊಟ್ಬಿಡ್ತೀಯ? ತಮಾಷೆ ಬೇಡದ ತಣ, ನನಗೆ ಸಾಕಾಗಿದೆ ಜೀವನ. ನೆಗದೆ ಬಿತ್ತು, ನೆಮ್ಮದಿ ಅಂತೆ ಕಾಶಿನಂತೆ. ನೋಡೋ, ಕಾಶಿಗೆ ಹೋದರೂ ಕೂಡ ಅಲ್ಲಿನ ವಿಶ್ವನಾಥ ಹೇಳೋದು ಒಂದೇ ಮಾತು ನಿನಗೆ, ಆ ನೆಮ್ಮದಿ ಅನ್ನೋದು ಎಲ್ಲೂ ಹೊರಗಡೆ ಇಲ್ಲ, ನಿನ್ನ ಒಳಗಡೆನೇ ಇದೆ, ಹುಡುಕೋ ಅಂತ. ನಿನಗೆ ಒಂದು ಚಿಕ್ಕತೆ ಹೇಳ್ತೀನಿ ಕೇಳೋ ಶೇಷು. ಒಂದು ಸಲ ಒಬ್ಬ ಹೆಂಗಸು ತನ್ನ ಮಗ ಸತ್ತೋಗಿದ್ದಾನೆ, ಅವನನ್ನು ಬದುಕಿಸ್ಕೊಡಿ ಅಂತ ಬುದ್ಧನ ಹತ್ರ ಬಂದ್ಲಂತೆ. ಬುದ್ಧ ಹೇಳ್ದ, ನೋಡಮ್ಮ, ಹಾಗೆಲ್ಲ ಸತ್ತೋರ್ನ ಬದುಕ್ಸೋಕ್ಕಾಗೋದಿಲ್ಲ, ಏನು ಮಾಡೋಕ್ಕಾಗಲ್ಲ, ಕರ್ಮ ಇದಷ್ಟೇ ಅಂತ. ಆ ಹೆಂಗಸ್ ಕೇಳಲೇ ಇಲ್ಲ, ಓ ಅಂತ ಗೋಳಾಡದ್ಲಂತೆ. ಏನಾದರೂ ಮಾಡಿ ನಿಮ್ಮಂಥ ಮಹಾತ್ಮರು ಬದುಕಿಸ್ತಿದ್ರೆ ಹಾಗೆ ನೀವು ಬದುಕಿಸ್ಕೊಡ್ಲೇಬೇಕು ಅಂತ ಅಂದ್ಬಿಟ್ಟು ಪಟ್ಟು ಹಿಡಿದ್ಲಂತೆ. ಆಗ ಬುದ್ಧ ಆ ಹೆಣ್ಣು ಮಗಳಿಗೆ, ಆಯ್ತಮ್ಮ, ನಿನ್ನ ಮಗನ್ನ ಬದುಕಿಸ್ಕೊಡ್ತೀನಿ, ಆದರೆ ನಾನು ಅವನನ್ನು ಬದುಕಿಸ್ಕೊಡ್ಬೇಕಾದ್ರೆ ಸಾವಿಲ್ಲದ ಮನೆಯಿಂದ ಸಾಸಿವೆ ತಗೊಂಡು ಬಾ ಅಂತ ಅನ್ನಂತೆ. ಸರಿ, ಆ ಹೆಂಗಸಿಗೆ ಸಂತೋಷ ಆಯಿತು. ಹೋಗ್ಲು, ಒಂದು ಮನೆ ಬಾಗಿಲು ತಟ್ಟಿದ್ಲು. ಅಮ್ಮ, ಸ್ವಲ್ಪ ನಿಮ್ಮ ಮನೆಯಿಂದ ಸಾಸಿವೆ ಕೊಡಿ ಅಂತಂದ್ಲು. ಆಕೆ ಸಾಸಿವೆ ತಂದು ಕೊಡ್ತಾ ಇದ್ಲು. ಇವಳು, ಒಂದು ನಿಮಿಷ, ನಿಮ್ಮಲ್ಲಿ ಯಾರು ಸತ್ತಿದ್ದಾರಾ ಅಂತಂದ್ಲು. ಸತ್ತಿದ್ರಲ್ಲ ಅಂತಂದ್ಬಿಟ್ಟು ಅವಳು ಯಾರ್ದೋ ಹೇಳಿದ್ಲು. ಹಾಗಾದರೆ ನನಗೆ ಆ ಸಾಸಿವೆ ಬೇಡ ಅಂದ್ಬಿಟ್ಟು ಇನ್ನೊಂದು ಮನೆಗೆ ಹೋದ್ಲು. ಆ ಮನೇಲೂ ಅದೇ ಕಥೆ. ಅವರು ಸಾಸಿವೆ ಕೊಡೋಕೆ ಬಂದಾಗ ಈಕೆ ಕೇಳೋದು, ಯಾರು ಸತ್ತಿದ್ದಾರಾ ಅಂತ. ಅವರು ಹೂ ಸತ್ತಿದ್ದಾರೆ ಅನ್ನೋದು. ಆಕೆ ಮುಂದಕ್ಕೆ ಹೋಗೋದು.
2 ಆಯ್ತು, 3 ಆಯ್ತು, 4 ಆಯ್ತು, 10 ಆಯ್ತು, ಇಡೀ ಊರೆಲ್ಲ ಸುತ್ತ ಹಾಕಿದ್ಲು. ಆದರೆ ಯಾರ ಮನೆಯಲ್ಲೂ ಕೂಡ ಸತ್ತಿಲ್ಲದೆ ಇರೋವಂಥವ್ರು ಯಾರೂ ಇರಲೇ ಇರಲಿಲ್ಲ. ಯಾರಾದರೂ ಒಬ್ರು ಸತ್ತಿದ್ರು. ಆಗ ಆ ಹೆಂಗಸಿಗೆ ಗೊತ್ತಾಯಿತು, ಆ ಸಾವು ಅನ್ನೋದು ತನ್ನ ಮನೆಯಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆನೂ ಅದು ಸರ್ವೇ ಸಾಮಾನ್ಯ ಅಂತ. ಆಗ ಅವಳಿಗೆ ಜ್ಞಾನೋದಯ ಆಯಿತು ಕಣೋ. ಹೀಗೆ ನೆಮ್ಮದಿ ಅನ್ನೋದು ಹಾಗೆ ಶೇಷವು. ಅದು ಬೇರೆ ಯಾರ ಕೈನಲ್ಲೂ ಸಿಗುವಂಥ ವಸ್ತು ಅಲ್ಲ, ನಮ್ಮಲ್ಲೇ ಇರುತ್ತೆ, ನಮ್ಮ ಒಳಗೆ ಇರುತ್ತೆ. ನಾವು ಅದನ್ನು ಹುಡುಕೋಬೇಕು, ಸೃಷ್ಟಿ ಮಾಡಬೇಕು ಅಷ್ಟೇ. ಏನ್ ಮಾಡ್ತಿದ್ದೆ? ಅದು ತಾತ ಸಖತ್ತಾಗಿ ಮಾತಾಡ್ರಿ, ಅದಕ್ಕೆ ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ನಿಂಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಯಾರೋ ಪರ್ಮಿಷನ್ ಕೊಟ್ಟರು? ಅದು ತಾತ ವಿಡಿಯೋ ಮಾಡೋದು ಅಲ್ಲದೆ ನನ್ನ ತಾತ ಅಂತ ಬೇರೆ ಕರಿತೀಯೋ? ಅಲ್ಲ ಸರ್, ಈ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರೆ ಒಳ್ಳೆ ದುಡ್ಡು ಬರುತ್ತೆ, ಅದಕ್ಕೆ. ದುಡ್ಡ ನಿನ್ನು? ಸರ್ 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 ಓಡ್ತೀಯಾ? ಓಡು ಓಡು, ಒಂದಲ್ಲ ಒಂದು ದಿವಸ ಸಿಗ್ತೀಯ. ಆಗಿದೆ ನಿನಗೆ. ನೋಡಿದೆಯಾ ಶೇಷು, ಒಳ್ಳೆ ವಿಷಯನ ಮಾರ್ಕೊಳ್ಳೋ ಜನ ಇದ್ದಾರೆ. ಇನ್ನು ಮೇಲೆ ನಾವು ಕಷ್ಟ ಸುಖ ಮಾತಾಡಬೇಕು ಅಂತಂದರೆ ಬಹಳ ಯೋಚನೆ ಮಾಡಿ ಮಾತಾಡಬೇಕು. ಅಯ್ಯೋ, ಏನು ಕಾಲ ಬಂತಪ್ಪ. ಅಮ್ಮ, ಜನಾರ್ದನ್ ಅವ್ರ ಮನೆಗ? ಹೂ ಪೂರ್ಣಿ. ಅಲ್ಲ, ಒಂದ್ಸತಿ ಹೋಗಿ ಅಷ್ಟೆಲ್ಲ ಆಗಿದೆ, ಮತ್ತೆ ಹೋಗ್ತಿದ್ದೀರಲ್ಲ? ಅಭಿ ಮದುವೆ ವಿಷಯನ ಮೆಲ್ರಿಗಿಂತ ನಿಮಗೆ ಹೆಚ್ಚು ಖುಷಿ ಕೊಡೋದು ಅಂತ ನನಗೆ ಗೊತ್ತು. ನಿಮ್ಮ ಆತಂಕ ನನಗೆ ಅರ್ಥ ಆಗುತ್ತೆ. ನೀವೇನು ಚಿಂತೆ ಮಾಡಬೇಡಿ. ಶುಭ ಕಾರ್ಯಕ್ಕೆ ಹೋಗ್ತಾ ಇದ್ದೀನಿ, ನಗ್ನಗ್ತಾ ಕಳಿಸ್ಕೊಡಿ. ನಿಮ್ಮಿಷ್ಟ ಅಮ್ಮ. ಆಲ್ ದಿ ಬೆಸ್ಟ್. ಎಲ್ಲ ಒಳ್ಳೇದಾಗಲಿ. ಅವ್ರು ಏನೇ ಹೇಳಿದ್ರು ಬೇಜಾರು ಮಾಡ್ಕೋಬೇಡಿ. ಇಲ್ಲ ಪೂರ್ಣಿ, ನಾನು ಹಾಗೆ ನಿರ್ಧಾರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಬರ್ತೀನಿ. ಒಂದು ನಿಮಿಷ, ಹೇಗೆ ಹೋಗ್ತಿದ್ದೀರಾ? ಆಟೋದಲ್ಲಿ. ಇರಿ. ಹಾಂ, ಎಲ್ಲಿದ್ದೀರಾ? ಹೌದಾ, ಓಕೆ. ಡ್ರೈವರ್ಗೆ ಫೋನ್ ಮಾಡಿದ್ದೆ, ನಿಮ್ಮನ್ನ ಕಾರಲ್ಲಿ ಕರ್ಕೊಂಡು ಹೋಗಿ ಅಂತ ಹೇಳಕ್ಕೆ. ಅವ್ರಿವತ್ತು ರಜಾ ಅಂತ ಮರ್ತ್ಬಿಟ್ಟಿದ್ದೆ. ಪರವಾಗಿಲ್ಲ ಅವಿ, ನಾನು ಆಟೋದಲ್ಲಿ ಹೋಗ್ತೀನಿ. ನನಗದೇ ಆರಾಮ್. ಇಲ್ಲ, ನಿಮ್ಮನ್ನ ಹಾಗೆ ಕಳ್ಸೋಕ್ಕಾಗಲ್ಲ. ನೀವು ಹೋಗ್ತಿರೋದು ನಮ್ಮನೆ ವಿಷಯಕ್ಕೆ, ನನ್ನ ತಮ್ಮನ ಮದುವೆ ವಿಷಯಕ್ಕೆ. ಬನ್ನಿ, ನಾನೇ ಕಾರಲ್ಲಿ ಡ್ರಾಪ್ ಮಾಡ್ತೀನಿ. ಬನ್ನಿ. ಬಾಯ್ ಪೂರ್ಣೆ, ಬಾಯ್ ಚಿಕ್ಕಮ್ಮ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು. ರಾಗಪ್ಪ, ಅವತ್ತು ತಾತನ ಹತ್ರ ಕದ್ದಿದ್ದ ದುಡ್ಡು ನನ್ನ ಅಕೌಂಟಲ್ಲಿ ಸೇಫ್ ಆಗಿದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಕೈ ತುಂಬ ದುಡ್ಡಿರೋದು. ಆ ನಂದಿನಿ ನಂಬಿ ತಪ್ಪು ಮಾಡಿಬಿಟ್ಟೆ. ದಿನ ಇವಳಿಗೆ ಫೋನ್ ಮಾಡಿ ಮಾಡಿ ತಲೆ ತಿಂದಿಲ್ಲ ಅಂದರೆ ನನ್ನ ದುಡ್ಡಿಗೆ ಇವಳು 3 ನಾಮ ಹಾಕೋದು ಗ್ಯಾರಂಟಿ. ಹೇಗೂ ಮನೇಲಿ ಯಾರೂ ಇಲ್ಲ. ಹಲೋ ಸಂಧ್ಯಾ, ನಿನಗೆ 100 ವರ್ಷ ಆಯಸ್ ನೋಡು. ಹೌದು ಹೌದು, ನೀನು ಹೇಳ್ದೆ, ನಾನು ನಂಬ್ದೆ. ಆಯಸ್ಸಿನ ಲೆಕ್ಕ ಆಮೇಲೆ ಮಾಡೋಣ. ಮೊದಲು ನನ್ನ ದುಡ್ಡಿನ ಲೆಕ್ಕ ಹೇಳು, ಯಾವಾಗ ಕೊಡ್ತೀಯಾ? ನಾನು ನಿನ್ನ ಅದನ್ನೇ ಕೇಳೋಣ ಅಂತಿದ್ದೆ. ಸರಿ, ನೀನು ಹೇಳು, ದುಡ್ಡು ಅರೇಂಜ್ ಮಾಡಿದ್ಯಾ? ಅಯ್ಯ ನಿನ್ನ, ಈಗ ಕೊಟ್ಟಿರೋದೇ ವಾಪಸ್ ತಗೊಂಡ್ರೆ ಸಾಕಾಗಿದೆ. ಸುಮ್ಮನಿರ್ತೀಯಾ?
ನೀನೊಳ್ಳೆ ಪೆದ್ದಿ ಥರ ಮಾತಾಡ್ತೀಯ ಕಣೆ. ದುಡ್ಡು ಕೈಲಿದ್ರೆ ಖರ್ಚಾಗತ್ತೆ ಕಣೆ. ಅದೇ ಸೈಟ್ ಆದ್ರೆ ಆಸ್ತಿ ಅಂತ ಆಗತ್ತೆ. ಅದು ಒಂದಲ್ಲ, ಡಬಲ್ ಸೈಟು. ಅದ್ ಬಂದ್ಮೇಲೆ ಕರೆ ಅಲ್ವಾ? ಅಯ್ಯೋ, ನೀನ್ ದುಡ್ಡು ರೆಡಿ ಮಾಡಿ ನೋಡು, ಚಿಟ್ಕಿ ಹೊಡಿಯೋಷ್ಟರಲ್ಲಿ ಸೈಟ್ ರೆಡಿ ಇರುತ್ತೆ. ನಾನೇನ್ ದುಡ್ಡಿನ ಗಿಡ ನೆಟ್ಟಿದ್ದೀನಿ ಅನ್ಕೊಂಡಿದ್ಯಾ? ಅರೇಂಜ್ ಮಾಡು ಅಂದ್ಬಿಟ್ರೆ ಅದು ಒಂದೆರಡಲ್ಲ 3 ಲಕ್ಷ. ಅಯ್ಯ, ನೀನ್ ಮನ್ಸ್ ಮಾಡಿದ್ರೆ ಅದೇನ್ ದೊಡ್ಡ ವಿಷಯನ ಹೇಳು. ನೀನು ನಿಮ್ಮ ಅಮ್ಮನ ಹತ್ರನೋ ಅಥವಾ ನಿಮ್ಮ ಹೊಸ ಅಪ್ಪನ ಹತ್ರನೋ ಕೇಳೆ. ಈ ಕುಳ್ಳಿಗೆ ಹೇಗೆ ಹೇಳಿ? ನಾನು ಅದನ್ನೆಲ್ಲ ಮಾಡಿ ಮುಖಕ್ಕೆ ಮಂಗಳಾರತಿ ಎಸ್ಕೊಂಡು ಆಗಿದೆ. ಈಗ ನನ್ನಿಂದ ಎಲ್ಲಿಂದನೂ ದುಡ್ಡು ಹೊಂದಕ್ ಆಗಲ್ಲ ಅಂದ್ರೆ ಆಗಲ್ಲ. ನೀನು ನನ್ನ ಹತ್ರ ತಗೊಂಡಿರೋ ದುಡ್ಡನ್ನ ವಾಪಸ್ ಕೊಡು ಅಷ್ಟೇ. ಏನೇ ಹೀಗ್ ಮಾತಾಡ್ತಿದ್ಯಾ? ಡಬಲ್ ಸೈಟ್ ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ಒಂದ್ ಸೈಟ್ ಮಾರಿ ಅದೇ ದುಡ್ಡಲ್ಲಿ ಇನ್ನೊಂದ್ ಸೈಟಲ್ಲಿ ಮನೆ ಕಟ್ಟಿದ್ರೆ ಆಯ್ತು. ಮೇಲೆ 2 ಮನೆ ಕಟ್ಕೊಂಡ್ರೆ ಬಾಡ್ಗೆಗೂ ಕೊಡ್ಬೋದು, ಇನ್ಕಮು ಬರುತ್ತೆ, ಸ್ವಂತ ಮನೆನೂ ಇದ್ದ ಹಾಗಾಗತ್ತೆ. ಏನಂತ್ಯ? ಐಡಿಯಾ ತುಂಬಾ ಚೆನ್ನಾಗಿದೆ ಕಣೆ, ಆದ್ರೆ 3 ಲಕ್ಷ ಹೊಂದ್ಸ್ಬೇಕಲ್ಲ. ನಿನ್ನ ಹತ್ರ ಬೇಜನ್ ಐಡಿಯಾಗಳಿದೆ ಅಂತ ನನ್ಗೂ ಗೊತ್ತು. ಯಾವ್ದಾದ್ರೂ ಒಂದ್ ಕಡೆ ಕಲ್ಲೊಡಿಯೇ, ಲಕ್ ಇದ್ರೆ ಹಣ್ಣು ಬೀಳತ್ತೆ, ಇಲ್ಲ ಅಂದ್ರೆ ಕಲ್ಲು ಹೋಗುತ್ತಷ್ಟೇ. ಸರಿ, ತಲೆಲೊಂದು ಯೋಚನೆ ಬರ್ತಾ ಇದೆ. ಏನಾದ್ರೂ ಆಗ್ಲಿ, ಅದೊಂದು ಕೆಲಸ ಮಾಡ್ಬಿಡ್ತೀನಿ. ನಮ್ಮ ಬಸ್ಸು ಹೇಳು ಬಸ್ಸು. ಏನ್ ಮಾಡ್ತಿದ್ಯಾ? ಏನ್ ಮಾಡ್ತೀನಿ ಆಫೀಸಲ್ಲಿ ಮಾಮೂಲಿ. ಬಿಸಿನಾ? ಮ್ಯಾನೇಜರ್ ಕೆಲಸ ಅಂದರೆ ಸುಮ್ಮನೆನಾ? ಬಿಸಿನೇ. ಆದರೂ ನೀನು ಫೋನ್ ಮಾಡಿದ ತಕ್ಷಣ ರಿಸೀವ್ ಮಾಡಿ ಮಾತಾಡ್ತಿದ್ದೀನಿ ಅಂದರೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಯೋಚನೆ ಮಾಡು. ಗೊತ್ತು ಗೊತ್ತು, ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಅಂತ ಚೆನ್ನಾಗಿ ಗೊತ್ತು. ಸಮತ್, ಇನ್ನೊಂದು 5 ನಿಮಿಷ ಮಾತಾಡ್ಬೋದಾ? ಮಾತಾಡು ಬಸ್ಸು, ನಿಂಗೋಸ್ಕರ ಯಾವಾಗಲೂ ಫ್ರೀನೇ. ಸರಿ, ಹಾಗಿದ್ರೆ ಈಗ ಫೋನ್ ಕಟ್ ಮಾಡಿ ನಿಮ್ಮ ಆಫೀಸ್ ರಿಸೆಪ್ಷನ್ ಹತ್ರ ಬಾ. ನಾನು ನಿನ್ಗೋಸ್ಕರ ಇಲ್ಲೇ ಕಾಯ್ತಾ ಇದ್ದೀನಿ. ಏನ್ ಬಸ್ಸು ತಮಾಷೆ ಮಾಡ್ತಿದ್ಯಾ? ನಮ್ಮ ಆಫೀಸ್ಗೆ ನೀನು? ಅಯ್ಯೋ, ನಾನು ಯಾಕೆ ತಮಾಷೆ ಮಾಡ್ಲಿ? ನಿಜವಾಗ್ಲೂ ನಿನ್ಗೋಸ್ಕರ ಊಟ ತಂದಿದ್ದೀನಿ. ಏನ್ ಬಸ್, ಮನೆಯಿಂದ ಹೊರಡ್ಬೇಕಾದ್ರೆ ಕೇಳ್ಕೊಂಬರ್ಬೇಕು ತಾನೆ? ನಾನು ಈಗ ತಾನೇ ಒಂದು ಮೀಟಿಂಗ್ ಮುಗೀತು, ಇವಾಗ ಇನ್ನೊಂದು ಮೀಟಿಂಗ್ ಅಟೆಂಡ್ ಆಗ್ಬೇಕು ನಾನು. ಮತ್ ನಿಂಗೋಸ್ಕರ ಯಾವಾಗ್ಲೂ ಫ್ರೀ ಅಂದೆ. ಅಯ್ಯೋ ಬಾಸು, ಅದು ಹಾಗಲ್ಲ. ಸಮರ್, ನಾನು ನಿನಗೆ ಸರ್ಪ್ರೈಸ್ ಕೊಡೋಣ ಅಂತ ಬಂದ್ರೆ ನೀನ್ ನೋಡು ಹೇಗ್ ಮಾತಾಡ್ತೀಯ. ಸರಿ, ಈಗ ನೀನ್ ಎಲ್ಲಿದ್ಯಾ ಹೇಳು, ನೀನೇ ಇಲ್ಲಿಗೆ ಬರ್ತೀಯಾ ಅಥವಾ ನಾನೇ ನಿನ್ನನ್ನು ಹುಡ್ಕೊಂಡ್ ಬರ್ಲಾ? ದೇವ್ರೆ, ಇವಳು ಯಾಕೆ ಬಂದ್ಲು ಇಲ್ಲಿಗೆ? ಸರಿಯಾಗಿ ಸಿಗಾಕೊಂಡೆ. ಹಲೋ ಸಮರ್, ಎಲ್ಲಿದ್ಯಾ ಹೇಳೋ? ಬಸ್ಸು ಎಲ್ಗೂ ಬರಕ್ ಹೋಗ್ಬೇಡ, ನಾನು ಬಿಸಿ ಇದ್ದೀನಿ ಅಂತ ಹೇಳಿದ್ನಲ್ಲ. ಆಫೀಸ್ ಅವರ್ಸ್ ನಿನ್ ಜೊತೆ ಮಾತಾಡ್ತಾ ನಿಂತ್ಕೊಂಡ್ರೆ ಅಭಿ ಬೈತಾನೆ. ಅವ್ರು ಯಾಕೆ ಬೈಬೇಕು? ಎಷ್ಟೇ ಆದ್ರೂ ಅವ್ರು ನಿನ್ ತಮ್ಮ ತಾನೆ. ಸರಿ, ನೀನ್ ಎಲ್ಲಿದ್ಯಾ ಹೇಳು, ನಾನು ಅಲ್ಲಿಗೆ ಬರ್ತೀನಿ. ಬಸ್ಸು, ನಾನು ಕ್ಯಾಬಿನಲ್ಲಿ ಇದ್ದೀನಿ, ಎಲ್ಗೂ ಬರಕ್ ಆಗಲ್ಲ. ಸರಿ, ನಾನು ನಿನ್ ಕ್ಯಾಬಿನ್ಗೆ ಬರ್ತೀನಿ ಬಿಡು. ಸಮರ್ಥಿನ್ನು ಅಭಿ ಆಫೀಸಲ್ಲಿ ಕೆಲಸ ಮಾಡ್ತಾನೆ. ಹೌದು. ಅದು ಬಿಟ್ಟು ಅವನ ಅರ್ಹತೆಗೆ ಸೂಟ್ ಆಗುವಂಥ ಬೇರೆ ಕೆಲಸ ಮಾಡ್ಬೋದಲ್ವ? ಸಿಗ್ಬೇಕಲ್ಲ. ಇಲ್ಲಿಗೆ ಸೇರಕ್ ಮೊದಲು ತುಂಬ ಕಡೆ ಪ್ರಯತ್ನ ಪಟ್ಟ, ಸಿಗ್ಲಿಲ್ಲ. ಜೀವನ ನಡಿಬೇಕಲ್ಲ. ಯಾವ ಕೆಲಸ ಆದರೂ ಪ್ರಾಮಾಣಿಕವಾಗಿ ಮಾಡಿದ್ರೆ ಅಷ್ಟೇ ಸಾಕು ಅಂತ ಅಲ್ಲಿ ಮಾಡ್ತಾ ಇದ್ದಾನೆ. ಅದು ನಿಜ, ಆದರೆ ಮಾಡ್ತಿರೋ ಕೆಲಸ ಮನಸ್ಸಿಗೂ ಖುಷಿ ಕೊಡ್ಬೇಕಲ್ವ? ಓದಿರೋದು ಒಂದು, ಮಾಡ್ತಿರೋದು ಬೇರೆ ಕೆಲಸ ಅಂದರೆ ಮನಸ್ಸಿಗೂ ಬೇಜಾರು. ಅದು ನಿಜ, ಆದರೆ ಕೆಲವು ಸಲ ಇಷ್ಟಕ್ಕಿಂತ ಅನಿವಾರ್ಯತೆ ದೊಡ್ಡದಾಗತ್ತೆ. ಅಲ್ಲವನ್ಗೆ ಇಷ್ಟ ಇಲ್ಲದೆ ಕೆಲಸ ಮಾಡೋದಕ್ಕಿಂತ ನನ್ನ ಆಫೀಸಿಗೆ ಬಂದು ಸೇರ್ಕೊಳಕ್ಕೆ ಹೇಳಿ. ಅವ್ನು ಸೂಟ್ ಆಗುವಂಥ ಕೆಲಸ ನನ್ನ ಆಫೀಸಲ್ಲಿದೆ. ಹೌದಾ? ಹೌದು, ಸಂಬಳನೂ ಚೆನ್ನಾಗಿದೆ, ಸಮರ್ ಚೆನ್ನಾಗಿ ಕೆಲಸ ಮಾಡ್ತಾರೆ. ನನ್ನ ಜೊತೆ ಕೆಲಸ ಮಾಡಿದಾನಲ್ಲ, ಅಂಥ ವರ್ಕರ್ಸ್ ನಮಗೂ ಬೇಕು. ಹಾಗಾದರೆ ನಾನು ಅವನ ಹತ್ರ ಮಾತಾಡ್ತೀನಪ್ಪ. ಆಯ್ತು, ಮಾತಾಡಿ. ಧನ್ಯವಾದ.
ನನ್ನ ಕಣ್ಣು ಮುಂದೆ ಆ ಅವಿ ಅವಳನ್ನ ಕಾರಲ್ಲಿ ಕರ್ಕೊಂಡು ಹೋದ್ನಲ್ಲ, ನಾನು ತುಂಬ ಲೈಟಾಗಿ ತಗೊಳ್ತಿದ್ದೀನಿ ಅನ್ನಿಸ್ತಿದೆ. ನನ್ನ ಕಣ್ಣೆದುರಲ್ಲೇ ಅವಿ ನನ್ನ ಕೈ ತಪ್ಪು ಹೋಗ್ತಿದ್ದಾನ. ಇನ್ನೂ ಅವಳೇನಾದರೂ ಅಭಿ ಮದುವೆ ಮಾಡಿಸಿದ್ರೆ ಅವನು ನನ್ನ ಕೈ ತಪ್ಪು ಹೋಗ್ತಾನೆ. ಶಾರ್ವರಿ, ಹಾಂ ಭಾವ, ಏನಾಯ್ತು? ಏನೋ ಟೆನ್ಷನ್ಲಿದ್ದಾಗಿದೆಯಾ? ಮಹೇಶ್ ಆರಾಮಾಗಿದ್ದಾನಾ? ಹ್ಞೂ ಭಾವ, ಅದು ತುಳಸಿ ಅವರು ಜನಾರ್ದನ್ ಮನೆಗೆ ಹೋಗಿದ್ದಾರಲ್ಲ, ಅವ್ರು ಒಬ್ಬರನ್ನೇ ಅಲ್ಲಿ ಕಳಿಸ್ಬಾರ್ದಿತ್ತು ಅನ್ನಿಸ್ತು. ಆ ಜನಾರ್ದನ್ ಏನೇನು ಮಾತಾಡ್ತಾನೋ ಮತ್ತೆ ಹೊಸ ಪ್ರಾಬ್ಲಮ್ ಶುರು ಆದರೆ ಅಂತ. ನಿನ್ನ ಆತಂಕ ನನಗೆ ಅರ್ಥ ಆಗುತ್ತೆ ಶಾರ್ವರಿ. ಆ ಜನಾರ್ದನ್ಗೆ ಕೋಪ ಇರೋದು ನನ್ನ ಮೇಲೆ. ನಾನು ಹೋದರೆ ಅವನು ಏನೇನೋ ಮಾತಾಡ್ಬಿಡ್ತಾನೆ. ಅದಕ್ಕೆ ತುಳಸಿಯವರೊಬ್ಬರೇ ಹೋದರೆ ಒಳ್ಳೇದು ಅಂತ ಅಂದ್ಕೊಂಡೆ. ಅದು ಅಲ್ಲದೆ ಅವರಲ್ಲಿ ವನಜವ್ರ ಹತ್ರ ಮಾತಾಡೋದಕ್ಕಿಂತ ಹೋಗಿರೋದು. ಏನೋ ಭಾವ, ಅಭಿ ಮದುವೆ ಪ್ರಯತ್ನ ಮತ್ತೆ ಶುರು ಆಗ್ತಿದೆ ಅಂತ ಖುಷಿನೂ ಆಗ್ತಿದೆ. ಆದರೆ ಆ ಜನಾರ್ದನ್ ಬಗ್ಗೆ ನಿಮಗೆ ಗೊತ್ತಲ್ವಾ, ಮತ್ತಿನ್ನೇನು ಅವಾಂತರ ಮಾಡ್ತಾರೆ ಅಂತ ಭಯನೂ ಆಗ್ತಿದೆ. ತುಳಸಿ ಅವರನ್ನ ಒಬ್ಬರೇ ಕಳಿಸಿದ್ದಕ್ಕೆ ನನ್ನ ಮನಸ್ಸು ಒದ್ದಾಡ್ತಿದೆ. ಈಗಲೂ ಕಾಲ ಮಿಂಚಿಲ್ಲ, ನಾವಿಬ್ರು ಹೋಗಿ ಬರೋಣ ಅಲ್ಲಿಗೆ. ಬೇಡ ಶರ್ಮಿ, ತುಳಸಿಯವ್ರಿಗೆ ಯಾರ ಹತ್ರ ಹೇಗೆ ಮಾತಾಡಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ಅದು ಅಲ್ಲದೆ ಅವ್ರು ಏನೇ ಮಾತಾಡಿದ್ರು ವಿವೇಕ ಕಳ್ಕೊಳ್ದೆ ಸಹನೆಯಿಂದ ಇರೋದು ಗೊತ್ತಿದೆ. ಅವ್ರ ಮನಸ್ಸು ಮಾಡಿದ್ರೆ ಅವ್ರು ಹೋದ ಕೆಲಸ ಮುಗಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ. ನೀನು ಟೆನ್ಷನ್ ಮಾಡ್ಕೋಬೇಡ, ಆರಾಮಾಗಿರು. ಸಹನೆ ಅಂತೆ, ಅವಳು ಸಹನೆನೇ ನನಗೆ ಶತ್ರುವಾಗಿರೋದು. ಯಾರು? ವನಜ ಅವ್ರನ್ನ ಭೇಟಿ ಮಾಡಬೇಕಾಗಿತ್ತು. ಅವ್ರ ಪರ್ಮಿಷನ್ ಇಲ್ದಲೆ ಯಾರನ್ನ ಮನೆ ಒಳಗಡೆ ಬಿಡಲ್ಲ. ಆಯಿತು, ಅವ್ರ ಪರ್ಮಿಷನ್ ತೊಗೊಂಡೆ ಒಳಗೆ ಹೋಗ್ತೀನಿ. ಫೋನ್ ಮಾಡಿ ವಿಚಾರಿಸ್ತೀರಾ? ನಿಮ್ಮ ಹೆಸರು? ತುಳಸಿ. ಹೇಳಪ್ಪ. ಮೇಡಮ್, ಇಲ್ಲಿ ಯಾರೋ ತುಳಸಿನವ್ರು ಬಂದಿದ್ದಾರೆ, ನಿಮ್ಮನ್ನ ನೋಡ್ಬೇಕಂತೆ. ಯಾರು? ತುಳಸಿಯವರ? ವನಜ, ಯಾರದು? ರೀ, ಯಾವುದೋ ರಾಂಗ್ ನಂಬರ್. ಬೇಗ ಒಳಗೆ ಕಳಿಸು. ಸರಿ ಮೇಡಮ್, ನೀವು ಒಳಗಡೆ ಸರಿ, ನೀವು ಮಾತಾಡ್ಕೊ ಬನ್ನಿ. ಆಯ್ತಪ್ಪ, ನೀನು ಹೊರಡು, ಹುಷಾರು. ಆ ತುಳಸಿನ ಒಳ್ಳೆ ಹಳ್ಳಿ ಗುಗ್ಗು ಥರ ಟ್ರೀಟ್ ಮಾಡಿ ನಾನು ಸುಮ್ಮನಿದ್ದಿದ್ದೆ ತಪ್ಪಾಯ್ತು ರೀ. ಈಗ ಒಳ್ಳೆ ರಾಜ ಮಾತೆ ಥರ ಅಭಿ ವಿಷಯದಲ್ಲಿ ತಾನೇ ಮಾತಾಡ್ತೀನಿ ಅಂತಾಳೆ. ಅಭಿ ಮದುವೆ ಮಾಡಿಸಿದ್ರೆ ಈ ಕಡೆ ಅಭಿನ ಒಲಿಸ್ಕೋಬೋದು, ಆ ಕಡೆ ದೀಪಿಕಾನ ಒಲಿಸ್ಕೋಬೋದು. ಈ ಮನೆಯಲ್ಲಿ ತನ್ನ ಸ್ಥಾನ ಗಟ್ಟಿ ಮಾಡ್ಕೋಬೋದು ಅನ್ನೋದೇ ಅವಳು ಪ್ಲ್ಯಾನ್. ಒಂದೇ ಕಲ್ಲಲ್ಲಿ ಎಷ್ಟು ಹಕ್ಕಿ ಹೊಡೆಯಕ್ಕೆ ನೋಡ್ತಿದ್ದಾಳೆ ನೋಡಿ. ಇಲ್ಲ ರೀ, ಆ ತುಳಸಿ ಮಾತ್ರ ಯಾವ ವಿಷಯದಲ್ಲೂ ಗ್ರೇಟ್ ಆಗೋಕ್ಕೆ ನಾನು ಬಿಡಲ್ಲ. ಈ ಮನೆ ಇಷ್ಟು ದಿನ ನನ್ನ ವಶದಲ್ಲಿತ್ತು, ಇನ್ನು ಮೇಲೂ ನನ್ನ ವಶದಲ್ಲೇ ಇರುತ್ತೆ ರೀ. ರೀ, ನಿಮ್ಗೆ ಜ್ಯೂಸ್ ಇಷ್ಟ ಅಂತ ತಂದರೆ ಕುಡಿತಾನೇ ಇಲ್ವಲ್ಲ? ಯಾಕ್ರಿ, ತುಳಸಿಯವರು ಅಭಿ ಮದುವೆ ವಿಚಾರ ಮಾತಾಡೋದಕ್ಕೆ ಹೋಗಿದಾರಲ್ವಾ, ಅವ್ರು ಬರೋವರೆಗೂ ನಿಮ್ಗೇನು ಸೇರಲ್ವಾ? ಅಭಿ ಮದುವೆ ಆಗುತ್ತೋ ಇಲ್ವೋ ಅಂತ ಟೆನ್ಷನ್ ಆಗ್ತಿದ್ಯಾ? ಅತ್ತೆ, ಪೂರ್ಣಿ, ಯಾವಾಗ ಬಂದೆ? ಈಗ ತಾನೇ ಬಂದೆ ಅತ್ತೆ. ನೀವು ಚಿಕ್ಕ ಮಾವನ ಹತ್ರ ಅಭಿ ಮದುವೆ ಬಗ್ಗೆ ಮಾತಾಡ್ತಿದ್ರಲ್ಲ, ಆಗಲೇ ಬಂದೆ. ಈಗ ಮನೇಲಿ ಮಾತಾಡೋದಕ್ಕೆ ಏನಿದೆ ಹೇಳು? ಅದೊಂದೇ ವಿಷಯ ಅಲ್ವಾ? ಯಾಕೆ ಬೇಜಾರಲ್ಲಿದ್ದೀರಾ ಅತ್ತೆ? ತುಳಸಿ ಅಮ್ಮ ಮಾತಾಡಕ್ಕೆ ಹೋಗಿದ್ದಾರಲ್ಲ, ಮಾತಾಡ್ಕೊಂಡು ಬರ್ತಾರೆ, ಏನಾಗುತ್ತೋ ನೋಡೋಣ. ನನಗೂ ಅದೇ ಟೆನ್ಷನ್ ಆಗ್ತಿದೆ ಪೂರ್ಣಿ.
ಭಾವ ಬೇರೆ ಜೊತೆಗೆ ಹೋಗಲಿಲ್ಲ, ತುಳಸಿಯವರು ಒಬ್ಬರೇ ಹೋಗಿದ್ದಾರೆ. ಆ ಜನಾರ್ದನ್ ಬಗ್ಗೆ ನಿನಗೆ ಗೊತ್ತಿದೆಯಲ್ಲ, ಏನಾದರೂ ಅನಾಹುತ ಆದರೆ ಅಂತ. ಯಾಕತ್ತೆ ಅನಾಹುತ ಆಗುತ್ತೆ ಅಂತ ಸುಮ್ಮನೆ ಇದ್ರೆ ಅಭಿ ಮದುವೆ ಆಗೋದು ಹೇಗೆ? ಇಂಥ ವಿಷಯಕ್ಕೆಲ್ಲ ನೀವೇ ಮುಂದೆ ಹೋಗ್ತಿದ್ರಿ, ಹೀಗೆ ಯಾಕೆ ಸುಮ್ಮನಾಗ್ಬಿಟ್ರಿ? ನಿಮಗೆ ಅಭಿ ದೀಪಿಕಾ ಮದುವೆ ಆಗೋದು ಇಷ್ಟ ಇಲ್ವಾ? ಯಾಕೆ ಹಾಗೆ ಕೇಳ್ತಿದ್ಯಾ ಪೂರ್ಣಿ? ಅಲ್ಲ, ನಾನು ಸುಮಾರು ಸಲ ಅಭಿ ದೀಪಿಕನ್ ಬಗ್ಗೆ ಮಾತಾಡಿದ್ರು ನೀವೇನು ರಿಯಾಕ್ಟೇ ಮಾಡಿಲ್ವಲ್ಲ. ತುಳಸಿ ಅಮ್ಮ ಮದುವೆ ವಿಷಯ ಮಾತಾಡೋಣ ಅಂದಾಗಲೂ ಬೇಡ ಅನ್ನೋ ಥರನೇ ಇದ್ರಿ. ಯಾಕತ್ತೆ ಅವನ ಮದುವೆ ನಿಮ್ಗೆ ಇಷ್ಟ ಇಲ್ವಾ? ಅದಕ್ಕೋಸ್ಕರ ತುಳಸಿ ಅಮ್ಮ ರಿಸ್ಕ್ ತಗೊಳ್ತಿರೋದು ನಿಮಗಿಷ್ಟ ಆಗ್ತಿಲ್ವಾ? ಇಲ್ಲ ಪೂರ್ಣಿ, ನನಗಿಷ್ಟ ಇಲ್ಲ.